ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಹಬ್ಬ ಅಂತೂ ಆಯಿತು. ಸೊ ಮಾರ್ನಿಂಗೆ ನಾನು ಆಮ್ಲ ಜ್ಯೂಸ್ ಮಾಡಿಕೊಂಡೆ. ಹೇರ್ ಫಾಲ್ ನಿಜವಾಗ್ಲೂ ತುಂಬ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಕುಡಿತಾ ಇದ್ದರೆ ಹೇರ್ ಫಾಲ್ ಅಷ್ಟು ಆಗಲ್ಲ, ಬಟ್ ನಾನು ಮಧ್ಯದಲ್ಲಿ ಸಮ್ಟೈಮ್ಸ್ ಲೇಸಿ ಆಗಿಬಿಡ್ತೀನಿ. ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡೋ ಇದರಲ್ಲಿ ನಾನು ಮರ್ತೇ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಆಯುಧಿ ಪಾತ್ರೆಗಳಲ್ಲೆಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾಳೆ. ನನ್ನ ಮಗಳು ಟಾಯ್ಸಲ್ಲಿ ಆಡೋದು ಕಮ್ಮಿ, ಪಾತ್ರೆಯಲ್ಲೇ ಆಡೋದು ಜಾಸ್ತಿ. ನಾನು ಕಿಚನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಳಿಗೆ ನಾನು ಪಕ್ಕದಲ್ಲೇ ಇಟ್ಕೊಂಡು ಕೆಲಸನ ನಾನು ಮಾಡ್ತಾಯಿರ್ತೀನಿ. ಅವಳಂತೂ ಫುಲ್ ಮನೆ ಓಡಾಡಿ ಎಲ್ಲ ಸಾಮಾನು ಕೆದ್ರಿ ಆಟಾಡೋದಲ್ಲಿ ಅವಳಿಗೆ ಮಜಾ ಸಿಗತ್ತೆ. ನಿಮಗೇನಾದ್ರು ವಿಚಾರ ಗೊತ್ತಾ, ನಾನು ಸಣ್ಣವಳಿರ್ಬೇಕಾದ್ರೆ ನಾನು ತುಂಬಾ ಕಿತಾಪತಿ ಮಾಡ್ತಿದ್ದಂತೆ. ಹಾಗಾಗಿ ನಮ್ಮ ಅಕ್ಕ ನಮ್ಮಮ್ಮ ಯಾವಾಗಲೂ ಏನು ಮಾಡೋರು ಅಂತ, ನಮ್ಮ ಕಾಲನ್ನು ಸೀರೆಯಲ್ಲಿ ಕಟ್ಟಿ ಕಿಟಕಿಗೆ ಕಟ್ಟೋರು ಅಂತ ಹೇಳಿಬಿಟ್ಟು, ಎಲ್ಲೂ ಓಡಾಡಬಾರ್ದು, ಎಲ್ಲೂ ಹೋಗಬಾರ್ದು ಅಂತ ಹೇಳಿಬಿಟ್ಟು. ನಾನಂತೂ ಮನೇಲಿ ಒಂದು ನಿಮಿಷ ಕೂಡ್ತಿರ್ಲಿಲ್ಲಂತೆ. ಈಗ ಆಯುಧಿ ನೋಡಿಬಿಟ್ಟು ಅವರೆಲ್ಲ ನನಗೆ ರೇಗಿಸ್ತಾರೆ, ಹೆಂಗೆ ನಿಮ್ಮ ಮಗಳು ಇವಾಗ ಅಂತ ಹೇಳಿಬಿಟ್ಟು. ಬಟ್ ಓಕೆ, ಶೀ ಈಸ್ ವೆರಿ ಗುಡ್ ಆ್ಯಂಡ್ ತುಂಬ ಸಾಫ್ಟು. ಆಮೇಲೆ ಅಷ್ಟೆಲ್ಲ ತರಹಟೆ ಮಾಡಲ್ಲ. ಈ ಏಜಲ್ಲಿ ಮಾಡಿಲ್ಲ ಅಂದರೆ ಇನ್ನು ಯಾವಾಗ ಮಾಡ್ತಾರೆ ಅಲ್ವಾ? ಸೊ ನಾನು ಕೂಡ ಆಮ್ಲ ಜ್ಯೂಸ್ ಕುಡಿದು ಆಯುಧಿಗೂ ಕೂಡ ಕುಡಿಸ್ದೆ. ಕೆಲವೊಬ್ಬರು ಹೇಳ್ತಾರೆ ಶೀತ ಆಗತ್ತೆ ಅದಾಗತ್ತೆ ಅಂತ, ಬಟ್ ನಾನು ಡಾಕ್ಟ್ರ್ ಕೇಳಿದಾಗ ಎಲ್ಲ ಕುಡಿಸ್ಬೋದು, ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅವಳಿಗೆ ಆಮ್ಲ ಜ್ಯೂಸು, ಕ್ಯಾರೆಟ್ ಜ್ಯೂಸು ಎಲ್ಲ ಕೂಡ ಕುಡಿಸ್ತೀವಿ. ಮೇಡಮ್ ಅವರು ನನ್ನ ಕಪ್ಪಲ್ಲೇ ಕುಡಿಯೋದು, ನನ್ನ ಕಪ್ಪಲ್ಲೇ ನಾನು ಕುಡಿತೀನಿ, ನಾನೇ ಕುಡಿತೀನಿ ಅಂತ ಹೇಳಿಬಿಟ್ಟು ಎಳೆಯೋದು. ಸೊ ಆಮ್ಲ ಜ್ಯೂಸ್ ಕುಡಿದು ಆದಮೇಲೆ ನಾನು ನೀರು ದೋಸೆಗೆ ನಾನು ಇಲ್ಲಿ ರೆಡಿ ಮಾಡಿಕೊಂಡೆ. ದೋಸೆಯನ್ನು ಮಾಡಿಕೊಂಡು ಫಸ್ಟ್ ನಮ್ಮ ಮ್ಯಾಮಿಗೆ, ನಮ್ಮ ಆಯುಧಿ ಮ್ಯಾಮಿಗೆ ಕೊಟ್ಟೆ. ಸಣ್ಣ ಸಣ್ಣ ಪೀಸಸ್ ಮಾಡಿ ಅವರು ತುಂಬ ಎಂಜಾಯ್ ಮಾಡಿಕೊಂಡು ದೋಸೆನ ತಿಂತಿದ್ದಾರೆ. ಸೊ ದೋಸೆಗೆ ನಾನು ಚಟ್ನಿ ಅವಳಿಗೆ ಮೇಲ್ಮೇಲೆ ಚೂರು ಹಾಕಿ ಕೊಡ್ತೀನಿ. ಸೊ ಅವಳು ದೋಸೆನ ಕ್ಲೀನಾಗಿ ತಿಂತಾಳೆ. ನಾನು ಕೂಡ ನನಗೆ ಅಂತ ಹೇಳಿಬಿಟ್ಟು ದೋಸೆನ ನಾನು ಹಾಕೊತಾ ಇದ್ದೀನಿ. ಇವತ್ತು ವೆದರು ತುಂಬ ರೈನಿ ಮಳೆ ಬರ್ತಾ ಇತ್ತು. ಸೊ ತಿಂಡಿ ತಿಂದ ಆದಮೇಲೆ ಒಂದು ಬಿಸಿ 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 ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಕಾಫಿ ಕೂಡ ಮಾಡಿಕೊಂಡೆ. ಯಾಕೋ ಬರ್ತಾ ವೆದರ್ ತುಂಬ ಚೇಂಜಸ್ ಆಗ್ತಾಯಿದೆ, ಮಳೆ. ಸೊ ಫ್ರೆಶಪ್ ಎಲ್ಲ ಆಗಿ ದೇವ್ರ ಮನೆಗೆ ಹೋದೆ. ನೋಡಿದಾಗ ಎಲ್ಲ ಕೆದ್ರಿತ್ತು, ಅಂದರೆ ಅಕ್ಷತೆ ಕಾಳೆಲ್ಲರೂ ಕೂಡ ಹಾಕಿದ್ರು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಾನು ಕೂಡ ಫ್ರೆಶಪ್ ಆದೆ, ಆಯುಧಿಗೂ ಕೂಡ ಫ್ರೆಶಪ್ ಮಾಡಿಕೊಂಡೆ. ಸೊ ನಿಧಾನವಾಗಿ ಬಟ್ಟೆ ತೊಗೊಂಡು ಎಲ್ಲ ಅಕ್ಷತೆ ಕಾಳು ಎಲ್ಲ ಅದನ್ನು ಅರಿಶಿನ ಕುಂಕುಮ ಏನೇನೆಲ್ಲ ಚೆಲ್ಲಿತ್ತೋ ಎಲ್ಲ ಕೂಡ ಕ್ಲೀನ್ ಮಾಡಿದೆ. ಜೋಡ್ಸೋಕ್ಕೆ 1.5 ಅವರ್ ಬೇಕಾಗತ್ತೆ. ಅದೇ ಕ್ಲೀನ್ ಮಾಡೋಕ್ಕೆ 20 ಮಿನಿಟ್ಸ್ ಸಾಕು. ಸೊ ಫೈನಲಿ ನನ್ನ ದೇವ್ರ ಮನೆ ಕ್ಲೀನ್ ಆಯಿತು.